ಓಂ ನಮೋ ಭಗವತೆ ವಾಸುದೇವಾಯ. ಟಿವಿ9 ಡಿಜಿಟಲ್ ವಾಹಿನಿಯ 2024ರ ಧನುರ್ಮಾಸ ರಾಶಿಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತು 12 ಮಾಸಗಳಲ್ಲಿ ಒಂದು ವಿಶೇಷವಾದ ಮಾಸ ಕೂಡ ಇದೆ, ಅದನ್ನು ಧನುರ್ಮಾಸ ಅಂತ ಕರಿತೀವಿ. ತಕ್ಷಣವೇ ಎಲ್ಲರ ಮನಸ್ಸಿಗೂ ಹೊಳಿತಕ್ಕಂಥದ್ದು ಈ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡಬಾರ್ದು, ವಿವಾಹ ಮಾಡಬಾರ್ದು, ಉಪನಯನ ಮಾಡಬಾರ್ದು, ಮನೆ ಕಟ್ಕೊಳ್ಳೋಕೆ ಹೋಗಬಾರ್ದು. ಇದೆಲ್ಲವೂ ಕೂಡ ನಮಗೆ ಸಾಮಾನ್ಯವಾಗಿ ಮಾನಸಿಕವಾಗಿ ಅದು ಆಟೋಮೆಟಿಕ್ಕಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಹಾಗೆಯೇ ಬಂದುಬಿಡುತ್ತೆ. ಈ ಒಂದು ಧನುರ್ಮಾಸ ಈಗ ತಾರೀಖು 16ನೇ ತಾರೀಕು 12ನೇ ತಿಂಗಳು 2023ರಿಂದ 14/1/2024 ತನಕ ಈ ಪೂರ್ತಿ ದಿನಗಳನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಧನುರ್ಮಾಸಕ್ಕೆ ಒಂದು ಮಹತ್ವ ಇದೆ, ವಿಶೇಷತೆ ಇದೆ. ಯುಗ ಯುಗಗಳಿಂದಲೂ ಕಾಲದಿಂದಲೂ ಕೂಡ ನಮ್ಮ ಧರ್ಮ ಗ್ರಂಥಗಳಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖ ಇರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದನ್ನು ಕೋದಂಡ ಮಾಸ ಅಂತ ಕರಿತೀವಿ, ಶೂನ್ಯ ಮಾಸ ಅಂತ ಕರಿತೀವಿ. ಶೂನ್ಯ ಮಾಸ, ಈ ಮಾಸ ಏನೂ ಇಲ್ಲ, ಶೂನ್ಯತೆ ಅಂತ. ಆದರೂ ಕೂಡ ಇದು ಹೆಚ್ಚು ಪವಿತ್ರವಾದ ಮಾಸ, ವಿಶೇಷವಾದ ಮಾಸ ಕೂಡ ಈ ಮಾಸ ಆಗಿರುತ್ತೆ. ಈ ಧನುರ್ಮಾಸದಲ್ಲಿ ನಾವು ಶ್ರೀವ್ರತವನ್ನು ಆಚರಣೆ ಮಾಡ್ಕೋತೀವಿ. ಈ ಧನುರ್ಮಾಸ 16ನೇ ತಾರೀಕು 12ನೇ ತಿಂಗಳು 2023 ಸಂಜೆ 4 ಗಂಟೆಗೆ ಈ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಏನು ಧನುರ್ಮಾಸ, ಯಾಕೆ ಈ ಹೆಸರು ಬಂತು? ಧನುರ್ಮಾಸ ಅಂದರೆ ಧನಸ್ಸು ರಾಶಿಗೆ ರವಿ ಪ್ರವೇಶ ಆಗ್ತಕ್ಕಂಥ ಸಂದರ್ಭಕ್ಕೆ ನಾವು ಧನುರ್ಮಾಸ ಅಂತ ಕೂಡ ಕರಿತೀವಿ. ಧನುಸ್ಸು ರಾಶಿಗೆ ರವಿ ಸಂಚಾರ, ರವಿ ಯಾವಾಗಲೂ ಅಷ್ಟೇ 1 ತಿಂಗಳು ಒಂದು ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆರೋಗ್ಯಂ ಭಾಸ್ಕರಾದಿತ್ಯ, ಹಾಗೆ ಆತ್ಮಕಾರಕ, ಶಕ್ತಿಕಾರಕ, ಪಿತೃಕಾರಕ, ಇವೆಲ್ಲವನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ ಇಡೀ ಬ್ರಹ್ಮಾಂಡವೇ ಯಾರ ಕೈ ಕೆಳಗೆ ಯಾರ ಒಂದು ಆಶೀರ್ವಾದದಿಂದ ನಡೀತಾ ಇದೆ, ಆ ರವಿ ಭಗವಾನರು ಧನುರ್ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ಧನುರ್ಮಾಸ ಅಂತೂ ಕೂಡ ಕರಿತೀವಿ. ಆದರೆ ಈ ಮಾಸಕ್ಕೆ ಏನು ಪ್ರಾಶಸ್ತ್ಯ ಇದೆ ಅಂತ ಹೇಳಿದ್ರೆ, ಬೇಗ ಭಗವಂತನನ್ನು ಒಲಿಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡ್ಕೊಳ್ತಕ್ಕಂಥ ಮಾಸ. ಚಳಿ ಇರುತ್ತೆ, ಬೆಳಗಿನ ಜಾವ ಪ್ರತಿಯೊಬ್ಬರ ಮನಸ್ಸು ಕೂಡ ಬಾಗ್ಬಿಟ್ಟಿರುತ್ತೆ, ಧನಸ್ಸಿನ ಥರ ಬಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಹೇಳಬೇಕಾದ್ರೆ ಯಾರನ್ನ ಮಕ್ಕಳನ್ನು ಎದ್ದೇಳ್ರಿ ಅಂದರೆ ಹೇಳೋದೇ ಇಲ್ಲ. 7 ಗಂಟೆ ಆಗಲಿ 8 ಗಂಟೆ ಆಗಲಿ ಕಾಲನ್ನು ಮಡಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಅಂದರೆ ದೇಹವನ್ನು ಭಾಗಿಸ್ಬಿಟ್ಟು ಮಲ್ಕೊಳ್ತಕ್ಕಂಥದ್ದು, ಅಂದರೆ ಆ ಒಂದು ಕಾಲಕ್ಕೆ ತಕ್ಕ ಹಾಗೆ ಕೂಡ ಇದಿರುತ್ತೆ. ಆದರೆ ಇವತ್ತಿನ ಈ ಒಂದು ಮಾಸದಲ್ಲಿ ನಾವು ಇದನ್ನು ಪುಣ್ಯವನ್ನು ಪಡ್ಕೊಳ್ಳೋಕ್ಕಾಗ್ಬೋದು. ನಾವೀಗಾಗಲೇ ಗೊತ್ತು, ಕರ್ಮಗಳನ್ನು ಹೊತ್ಕೊಂಡು ನಮಗೇ ಗೊತ್ತಿಲ್ಲದೆ ಜೀವನವನ್ನು ತುಂಬ ಕ್ಲಿಷ್ಟಕರವಾಗಿ, ಶ್ರೀಮಂತನಿಗೆ ಒಂದು ತೊಂದರೆ ಆದರೆ ಬಡವನಿಗೆ ಒಂದು ತೊಂದರೆ, ಅಧಿಕಾರಿಗೆ ಒಂದು ತೊಂದರೆ ಆದರೆ ಇನ್ನೊಬ್ಬರಿಗೆ ಒಂದು, ನಾವು ಅಂದ್ಕೊಳ್ತೀವಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಇಲ್ಲ, ಅವ್ರಿಗೂ ಏನೋ ಒಂದು ತೊಂದರೆ ಇದ್ದೇ ಇರುತ್ತೆ. ಆದರೆ ಇಂತಹವುಗಳೆಲ್ಲವುಗಳಿಂದ ನಾವು ಪಾರಾಗಿ ಇನ್ನಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಶೇಷ ಜೀವನವನ್ನು ಸುಭಿಕ್ಷವಾಗಿ, ಸುಕ್ಷೇಮವಾಗಿ, ಸುಖವಾಗಿ ಕಳೀಬೇಕು ಅಂದರೆ ಈ ನಮ್ಮ ಎದುರುಗಡೆ ಇರ್ತಕ್ಕಂಥ ಈ ಧನುರ್ಮಾಸವನ್ನು ಬಹಳ ಚೆನ್ನಾಗಿ, ಇದು ವಿಶೇಷವಾಗಿ ಕೋದಂಡ ಮಾಸ, ವಿಷ್ಣುವಿಗೆ ನಿಯಾಮಕ ಆಗಿರ್ತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ನಾವು ಏನು ಮಾಡ್ಕೋಬೋದು, ಯಾಕಾಗಿ ಈ ಮಾಸವನ್ನು ನಾವು ಯಾವ ರೀತಿಯ ಒಂದು ಉಪಯೋಗ ಪಡ್ಕೋಬೋದು ಅಂದರೆ, ಸಾಕ್ಷಾತ್ ವಿವಾಹಕ್ಕಾಗಿ, ಎಷ್ಟೋ ಜನ ನಾವು ಮದುವೆ ಆಗಬೇಕು ಅಂಥವರು ಈ ಮಾಸದ ಆಚರಣೆಯನ್ನು ಮಾಡ್ಕೊಳ್ತಕ್ಕಂತಹ ಸಂದರ್ಭ. ಸಂತಾನಕ್ಕಾಗಿ, ಈಗಾಗಲೇ ದರಿದ್ರತೆಯಿಂದ ಬಳಲ್ತಾ ಇದ್ದೀವಿ, ದರಿದ್ರ ಹೋಗ್ಲಾಡಿಸ್ಕೊಳ್ಳೋಕ್ಕಾಗಿ, ಸಂಪತ್ತಿಗಾಗಿ, ನಮಗೆ ಆಸೆ ಆಕಾಂಕ್ಷೆಗಳನ್ನು ಅಭೀಷ್ಟೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಈ ಮಾಸ ಬಹಳ ಅದ್ಭುತವಾದ ಮಾಸ. ಇಡೀ ವರ್ಷ ಪೂರ್ತಿ ನೀವು ಎಲ್ಲೋ ಒಂದು ಕಡೆ ಧರ್ಮ ಕಾರ್ಯಗಳಾಗ್ಬೋದು, ದಾನ ಧರ್ಮಗಳಾಗ್ಬೋದು, ಪೂಜೆ ಪುನಸ್ಕಾರಗಳು ಇವೇನು ಮಾಡದೇ ಇದ್ದರೂ ಕೂಡ ಈ ಮಾಸದಲ್ಲಿ ಮಾಡಿದ್ದೆ ಆದರೆ ಅದರ ಅಷ್ಟು ಫಲವನ್ನು ಕೂಡ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಮಾಸದಲ್ಲಿ ಏನು ಮಾಡಬೇಕು, ನಾವು ಸೂರ್ಯೋದಯಕ್ಕೆ ಮುಂಚೆನೇ ಎದ್ದೇಳಬೇಕು. ಸೂರ್ಯ ಇನ್ನೇನು ಉದಯಿಸ್ತಾ ಇದ್ದಾನೆ, ಆ ಸಮಯದಲ್ಲಿ ಸ್ವಲ್ಪ ಹಿಂದಿನ ಸಮಯದಲ್ಲಿ ಎದ್ದು ಸ್ನಾನವನ್ನು ಮಾಡ್ಕೋಬೇಕು. ಈ ಒಂದು ಸೂರ್ಯೋದಯಕ್ಕೆ ಮುಂಚೆ ನಾವು ಸ್ನಾನವನ್ನು ಮಾಡ್ಕೊಳ್ಳೋದು. ಹಾಗೆಯೇ ಈ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾಸದಲ್ಲಿ ಬಿಲ್ವಪತ್ರೆಗೆ ಹೆಚ್ಚು ಪ್ರಾಶಸ್ತ್ಯ. ಹೆಚ್ಚಾಗಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಯಾವುದು? ವಿಷ್ಣುವನ್ನು ಈ ಮಾಸದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ರಂಗನಾಥ ಸ್ವಾಮಿಯನ್ನು ಪೂಜೆ ಮಾಡ್ಕೊಳ್ಳೋದು, ಆ ವಿಷ್ಣು ಅಂಶ ಆಗಿರ್ತಕ್ಕಂತಹ ದೇವರುಗಳಾಗ್ಬೋದು, ಕೃಷ್ಣನನ್ನು ಆರಾಧಿಸ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಈ ಮಾಸ ಪೂರ್ತಿ ಹೇಗಿರಬೇಕು, ವ್ರತ ಅಂತ ಹೇಳ್ತೀವಿ, ಅದಕ್ಕೇ ಇದನ್ನು ಶ್ರೀವ್ರತ ಅಂತ ಕೂಡ ಹೇಳ್ತೀವಿ. ಬೆಳಗಿನ ಸ್ನಾನ ಹೇಗೆಂದರೆ ತುಂಬ ಬಿಸಿನೀರಲ್ಲ, ಉಗುರು ಬೆಚ್ಚಗಿನ ಆಗ್ಬೋದು. ರೋಗಿಗಳಾದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಇರುತ್ತೆ. ಈ ಒಂದು ಸಮಯದಲ್ಲಿ ಕೃಷ್ಣನ ಆರಾಧನೆ, ವಿಷ್ಣುವಿನ ಆರಾಧನೆ, ರಂಗನಾಥ ಸ್ವಾಮಿ ಆರಾಧನೆ, ವಿಧವಾಗಿ ಬೇರೆ ಕಡೆ ಬೇರೆ ಹೆಸರುಗಳಲ್ಲಿರ್ತಕ್ಕಂಥ ದೇವರುಗಳು ಕೂಡ ಇರ್ತಾರೆ. ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಭೋಗ ವಸ್ತುಗಳಿಂದ ದೂರ ಇರಬೇಕು. ತುಂಬ ಅತಿಯಾದ ಭೋಗ ವಸ್ತುಗಳನ್ನು ಉಪಯೋಗಿಸ್ಕೋಬಾರ್ದು. ಎಲ್ಲೋ ಒಂದು ಕಡೆ ಚರಿತ್ರೆಗಳಲ್ಲಿ ಅಥವಾ ಧರ್ಮಗ್ರಂಥಗಳಲ್ಲಿ ಹೇಳ್ತಾರೆ, ಹೆಣ್ಣು ಕಾಡಿಗೆ ಕೂಡ ಇಡಬಾರ್ದು. ಕಣ್ಣಿಗೆ
ಕಾಡಿಗೆ ಇಟ್ಟು ಕೂಡ ಈ ಮಾಸದಲ್ಲಿ ಇರಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನನ್ನು ಕಣ್ಣಿನ ಮುಖಾಂತರ ದರ್ಶನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಡಿಗೆ ಎಲ್ಲ ಅಡ್ಡ ಬರುತ್ತೋ ಅದು ಬರಬಾರ್ದು ಅಂತೂ ಕೂಡ ಕೆಲವರು ನಿಜವಾದ ಒಂದು ಭಕ್ತರು ಇರ್ತಾರಲ್ಲ, ಆ ಒಂದು ಭಕ್ತರು ಕೂಡ ಈ ರೀತಿಯ ಒಂದು ಕಟ್ಟುಪಾಡುಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ. ಆ ಒಂದು ಮನರಂಜನೆಗಳಾಗ್ಬೋದು, ನಾವು ಹೇಳ್ತೀವಿ ಒಂದು ಸಾಮಾನ್ಯವಾಗಿ ಕಿಟ್ಟಿ ಪಾರ್ಟಿಗಳು ಎಲ್ಲೋ ಒಂದು ಕಡೆ ಸೇರ್ತಕ್ಕಂಥದ್ದು, ಆ ಮನರಂಜನೆ ಇವೆಲ್ಲ ಕೂಡ ಈ ಮಾಸದಲ್ಲಿ ಮಾಡ್ಕೋಬೋದು, ಈ ಮಾಸದಲ್ಲಿ ಬೇಡ ಅಂತೂ ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಭಕ್ತರ ಚರಿತ್ರೆಗಳನ್ನು ಓದ್ತಕ್ಕಂಥದ್ದು, ಸಾಧ್ಯವಾದರೆ ಭಾಗವತ, ವಿಷ್ಣು ಪುರಾಣ, ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಸಾತ್ವಿಕ ಆಹಾರ ಸೇವನೆ ಮಾಡಿ ದಾನ ಧರ್ಮಗಳಿಂದ ಯಾರು ಈ ಮಾಸ ಪೂರ್ತಿ ಶ್ರದ್ಧಾಭಕ್ತಿಗಳಿಂದ ಬೆಳಗಿನ ಜಾವ ಸೂರ್ಯೋದಯದಲ್ಲಿ ಯಾರು ಆರಾಧನೆ ಮಾಡ್ಕೊಳ್ತಾರೆ ಈ ಧನುರ್ಮಾಸದಲ್ಲಿ ಅವರಿಗೆ ಸಕಲ ವಿಧವಾದ ಎಲ್ಲ ಒಂದು ಯೋಗಗಳು ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವು ಕಡೆ ಹೇಳ್ತಾರೆ ನಿಜವಾದ ಭಕ್ತರು ಏನಿರ್ತಾರೆ ಅವರು ಭೂಶಯನ ಮಾಡ್ತಾರೆ. ಅಂದರೆ ನಾವು ಎಲ್ಲೋ ಒಂದು ಕಡೆ ಬೆಡ್ ಮೇಲೆ ಮಲಗಿ ಹಾಸಿಗೆಗಳ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಪೂಜೆಗಳು ಮಾಡೋಕ್ಕೆ ಹೋದಾಗ ಅದನ್ನು ಕೂಡ ತ್ಯಜಿಸಿಬಿಟ್ಟು ಭೂಶಯನ ಮಾಡಿ ಚಾಪೆಗಳ ಮೇಲೆ ನೆಲದ ಮೇಲೆ ಮಲಗಿ ಭಗವಂತನ ಆರಾಧನೆ ಮಾಡ್ಕೊಂಡಿದ್ದೆ ಆದರೆ ಅವರಿಗೆ ಸಾಕ್ಷಾತ್ ಆ ಭಗವಂತನ ಕೃಪೆ ಸಿಗ್ತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇರ್ತಾರಲ್ಲ, ಅದಕ್ಕಾಗಿಯೇ ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತರು ಈ ಒಂದು ಧನುರ್ಮಾಸವನ್ನು ಈ ರೀತಿ ಉಪಯೋಗಿಸ್ಕೊಂಡಾಗ ಅಯ್ಯಪ್ಪನ ಅನುಗ್ರಹ ಯದ್ಭಾವಂ ತದ್ಭವತಿ, ನೀವು ಯಾವ ರೀತಿ ಆ ಭಾವನೆಯನ್ನು ಇಟ್ಕೋತೀರೋ ಆ ಭಾವನೆ ಬರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋಕೆ ಹೋದಾಗ ಗೋದಾದೇವಿ ಅಂತಕ್ಕಂಥ ಮಹಾ ಒಂದು ಸಾಧ್ವಿ ಆಗಿರ್ತಕ್ಕಂಥ ಆ ತಾಯಿ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯೋಕ್ಕೋಸ್ಕರ ಈ ವ್ರತವನ್ನು ಕೂಡ ಆಚರಣೆ ಮಾಡಿದ್ದಾಳೆ ಅಂತ ಕೂಡ ಶಾಸ್ತ್ರ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಇನ್ನು ನೈವೇದ್ಯ ಇಡ್ತಕ್ಕಂಥದ್ದು, ವಿಧ ವಿಧವಾದ ಹೂಗಳಿಂದ ಭಗವಂತನ ಆರಾಧನೆ, ಒಂದು ಫೋಟೋ ಇಟ್ಕೊಳ್ಳಿ, ವಿಷ್ಣುವಿನ ಫೋಟೋ ಆಗ್ಬೋದು, ವಿಗ್ರಹ ಆಗ್ಬೋದು, ಕೃಷ್ಣನ ಫೋಟೋ ಆಗ್ಬೋದು, ಇವಿಟ್ಕೊಂಡು ಆರಾಧನೆ ಮಾಡ್ಕೋಬೋದು. ಮುದ್ಗಾನ್ನ ಅಂತ ಕರಿತೀವಿ, ಆ ಒಂದು ಬೆಲ್ಲದ ಅನ್ನವನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ನೈವೇದ್ಯ ಮಾಡಿ ಹುಗ್ಗಿಯನ್ನು ಮಾಡ್ತಾರೆ. ಈ ಮಾಸದಲ್ಲಿ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ದೇಹ ಬಿಸಿಯಾಗಬೇಕು, ತಣ್ಣಗೆ ಇರುತ್ತೆ. ಹಾಗಾಗಿ ಅಂತಹ ನೈವೇದ್ಯವನ್ನು ಭಗವಂತನಿಗೆ ಇಡ್ತಕ್ಕಂಥದ್ದು ಅಕ್ಕಿ, ಹೆಸರುಬೇಳೆ, ಒಣಕೊಬ್ಬರಿ ಅಥವಾ ಒಣ ಶುಂಠಿ, ಮೆಣಸು, ಜೀರಿಗೆ, ಉಪ್ಪು, ತುಪ್ಪ ಹಾಕಿ ಒಂದು ವಿಶೇಷವಾದ ಖಾದ್ಯವನ್ನು ಮಾಡಿ ಇದನ್ನು ಭಗವಂತನಿಗೆ ನೈವೇದ್ಯ ಇಡ್ತಕ್ಕಂತಹ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಇಲ್ಲಿ ಹೇಳ್ತೀವಿ ನಾವು ಹರಿನಾಮವೇ ಚಂದ ಅಂತ ಹೇಳಿದಾರಲ್ಲ, ಹರಿನಾಮವೇ ಚಂದ ಅದನಂಬಿಕೋ ಕಂದ ಅಂತಕ್ಕಂಥ ದಾಸವರಣ್ಯರು ಹೇಳಿರೋದನ್ನು ಕೇಳಿದ್ದೀವಲ್ಲ. ಹಾಗಾಗಿ ಈ ಒಂದು ಧನುರ್ಮಾಸ ಬಹಳ ವಿಶೇಷವಾದ ಒಂದು ಮಾಸ ಕೂಡ ಈ ಮಾಸ ಆಗಿರುತ್ತೆ. ಈ ಮಾಸದಲ್ಲಿ ಯಾರ್ಯಾರು ಯಥಾವಿಧಿಯಾಗಿ ಭಕ್ತಿಪೂರ್ವಕವಾಗಿ ಭಗವಂತನ ಆರಾಧನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅವರಿಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ಧನುರ್ಮಾಸ 16ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಶೋಭಾಕೃತ ನಾಮ ಸಂವತ್ಸರ, ಮಾರ್ಗಶಿರ, ದಕ್ಷಿಣಾಯನ, ಶುಕ್ಲ ಪಕ್ಷ, ಹೇಮಂತ ಋತುವಿನಲ್ಲಿ ಧನುಸ್ ಸಂಕ್ರಾಂತಿ ಆಗುತ್ತೆ. ಧನುಸ್ ರಾಶಿಗೆ ಅಂದರೆ ರವಿ ಪ್ರವೇಶ ಆಗ್ತಾ ಇರತಕ್ಕಂಥ ಧನುರ್ಮಾಸ, ಇದನ್ನು ವಿಜಯದ ದಿವಸ ಅಂತ ಕೂಡ ಕರಿತೀವಿ. ಇದು 14ನೇ ತಾರೀಕು 1ನೇ ತಿಂಗಳು 2024 ತನಕ ಅವತ್ತಿನ ದಿವಸ ಭಾನುವಾರ ಈ ಒಂದು ಅಲ್ಲಿಯ ತನಕ ಈ ಧನುರ್ಮಾಸ ಅಲ್ಲಿಗೆ ಪರಿಸಮಾಪ್ತಿ ಆಗ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ. ಇಲ್ಲಿ ಲಕ್ಷ್ಮಿಗೆ ವಿಷ್ಣುವಿನ ಆರಾಧನೆ, ಲಕ್ಷ್ಮಿ ಆರಾಧನೆ ಯಾರಿಗೆ ಬೇಕು, ಧನ ಮೂಲಂ ಇದಂ ಜಗತ್ತು, ಎಲ್ಲರಿಗೂ ಹಣ ಬೇಕೇ ಬೇಕು. ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಯಾರು ಈ ಧನುರ್ಮಾಸ ವ್ರತವನ್ನು ಯಥಾವಿಧಿಯಾಗಿ ಆಚರಣೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ವಿಷ್ಣುವಿನ ಸ್ಥಿತಿಕಾರಕನಾಗಿರ್ತಕ್ಕಂಥ ವಿಷ್ಣುವಿನ ಒಂದು ಅನುಗ್ರಹ ಸಿಗುತ್ತೆ. ವಿಷ್ಣು ಭಗವಾನರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಒಂದು ಕಡೆ ಇದೆ, ಮಾಸಾನಾಂ ಮಾರ್ಗಶಿರೋ ಅಂತ ಹೇಳ್ತಾರೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಕರೀತಾರೆ. ಅಂದರೆ ಮಾಸಗಳಲ್ಲಿ ಮಾರ್ಗಶಿರ ಮಾಸ ನನಗೆ ಬಹಳ ಇಷ್ಟವಾದ ಮಾಸ ಅಂತೂ ಕೂಡ ಹೇಳಿರ್ತಕ್ಕಂಥದ್ದನ್ನು ಕೂಡ ಹೇಳಿರ್ತೀವಿ. ಈ ಒಂದು ಯಾಕೆ ಅಂತ ಹೇಳಿದ್ರೆ ಉತ್ತರಾಯಣವನ್ನು ಭಗವಂತನಿಗೆ ಹಗಲಿನ ದಿನ, ದಕ್ಷಿಣಾಯನವನ್ನು ಭಗವಂತನಿಗೆ ಕತ್ತಲೆಯ ದಿನ. ಆದರೆ ಭಗವಂತನಿಗೆ ಬೆಳಗಿನ ದಿನ ಯಾವುದು, ಸೂರ್ಯೋದಯದ ದಿನ ಯಾವುದು, ಅರುಣೋದಯದ ದಿನ ಯಾವುದು ಅಂದರೆ ಅದನ್ನೇ ನಾವು ಧನುರ್ಮಾಸ ಅಂತ ಕರಿತೀವಿ. ಇಲ್ಲಿ ಕಾರ್ಯಕ್ರಮಗಳು ಮಾಡಬಾರ್ದು ಅಂತಿಲ್ಲ, ಎಲ್ಲೂ ಅದರ ಉಲ್ಲೇಖ ಇಲ್ಲ. ಆದರೆ ಕಾರ್ಯಕ್ರಮಗಳು ಮಾಡೋಕ್ಕೆ ಮುಂಚೆ ಭಗವಂತನ ಕೃಪೆ ಪಡ್ಕೊಳ್ಳಿ, ನಿಮ್ಮ ದೇಹವನ್ನು ಸೌಖ್ಯವಾಗಿಟ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಇನ್ನು ಮುಖ್ಯವಾಗಿ ನಾವು ಯಾವಾಗಲೂ ಕಾಯ್ತಾ ಇರ್ತಕ್ಕಂಥದ್ದೇ ಧನುರ್ಮಾಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ. ಈ ಧನುರ್ಮಾಸದಲ್ಲಿ ರವಿ ಎಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗೆ ಗುರು ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಗುರು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರು ನೋಡಿ, ಗುರುಗ್ರಹ ಈ ಒಂದು ತಿಂಗಳ 30ನೇ ತಾರೀಕು ಗುರುಗ್ರಹಗಳು ವಕ್ರಿಯಿಂದ ಕೂಡ ಬಿಡುಗಡೆ ಆಗ್ತಾ ಇರ್ತಕ್ಕಂತಹ ಒಂದು ಪರ್ವಕಾಲ ಕೂಡ ಈ ಒಂದು ಧನುರ್ಮಾಸದಲ್ಲಿರುತ್ತೆ. ಇನ್ನು ರಾಹು ಎಲ್ಲಿರ್ತಾರೆ, ಮೀನರಾಶಿಯಲ್ಲಿರ್ತಾರೆ, ಕೇತು ಎಲ್ಲಿರ್ತಾರೆ, ಕನ್ಯಾ ರಾಶಿಯಲ್ಲಿರ್ತಾರೆ. ಹಾಗಾಗಿ ಶುಕ್ರ ಎಲ್ಲಿರ್ತಾರೆ, ಶುಕ್ರನು ಈ ಮಾಸದಲ್ಲಿ
ತಾನು ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಧನುರ್ ರಾಶಿಯಲ್ಲಿ ರವಿ ಬುಧರ ಜೊತೆ ಮಂಗಳ ಗ್ರಹ ಕೂಡ ಬರ್ತಾ ಇದೆ. ಹಾಗಾಗಿ ಇದು ಒಂದು ರಾಶಿ ಚಕ್ರದಲ್ಲಿ ಶನಿ ಕುಂಭದಲ್ಲಿರ್ತಾನೆ. ಈ ರೀತಿಯ ಗ್ರಹ ಸಂಚಾರ ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇರುತ್ತೆ, ಧನುರ್ಮಾಸದ ರಾಶಿ ಫಲಗಳು ಹೇಗಿರುತ್ತೆ ಅಂತ. ಧನುರ್ಮಾಸದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ರಾಶಿಯವರಿಗೆ ಬಹಳಷ್ಟು ಶುಭದ ಫಲಗಳು ಸಿಗ್ತಾ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಧನುರ್ಮಾಸದ ವಿಷಯದಲ್ಲಿ ನೋಡೋಕೆ ಹೋದಾಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ವಹಿವಾಟಲ್ಲಿ ಬದಲಾವಣೆಯಾಗುತ್ತೆ. ಊರ್ಧ್ವಮುಖವಾಗಿ ಹೆಚ್ಚು ಲಾಭ ಆಗ್ತಕ್ಕಂಥ ಯೋಗ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ಮಾನಸಿಕವಾಗಿ ಏನು ಅಂತ ಹೇಳಿದ್ರೆ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಸ್ವಲ್ಪ ಇದಿರುತ್ತೆ. ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ವ್ಯವಸಾಯದಿಂದ ಶುಭ ಫಲಗಳು ಸಿಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಚೇತನ ಇರತಕ್ಕಂಥದ್ದು, ಚೇತರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವಾಹನ ಯೋಗ ಇರ್ತಕ್ಕಂಥದ್ದು, ಅದೃಷ್ಟ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ದೈವಬಲ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು, ಗುರುವಿಗೆ ವಕ್ರಿ ಕೂಡ ಬಿಡುಗಡೆ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭವನ್ನು ಕೂಡ ನಾವು ಗಮನಿಸಿ ನೋಡೋಕೆ ಹೋದಾಗ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಧನುರ್ಮಾಸದ ಪ್ರಯುಕ್ತ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ರಾಶಿಯವರಿಗೆ ಯಾವುದೋ ಹಳೆ ಬ್ಯಾಲೆನ್ಸ್ ಬರಬೇಕು, ಅದು ಬರ್ತಾ ಇರತಕ್ಕಂಥ ಯೋಗ. ಶುಭ ವಿವಾಹ ಅಥವಾ ಉಪನಯನ ಕಾರ್ಯಕ್ರಮಗಳು ಜನವರಿ ನಂತರ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ಅಂಥವ್ರಿಗೂ ಸಹ ಒಂದು ಶುಭದ ಫಲ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೇಷರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೆ ತಾವೇನಾದರೂ ವ್ಯಾಪಾರ ಮಾಡಬೇಕು, ಈಗಾಗಲೇ ಮಾಡ್ತಾ ಇರೋ ವ್ಯಾಪಾರದಲ್ಲಿ ಧನಲಾಭ ಆಗ್ತಕ್ಕಂಥ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ಈ ಮಾಸದಲ್ಲಿ ಕೆಲವರಿಗೆ ಸಂತಾನದ ಯೋಗ ಕೂಡ ಮೇಷರಾಶಿಯವರಿಗೆ ಕೂಡಿ ಬಂದಿರತಕ್ಕಂಥದ್ದು. ಯಾಕೆಂದರೆ ಈ ಮಾಸ ಪೂರ್ತಿ ಈ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥ ಒಂದು ಸಮಯ ಕೂಡ ಇದಾಗಿರೋದ್ರಿಂದ ಬಹಳನೇ ಚೆನ್ನಾಗಿರುತ್ತೆ. ದೈವಾರಾಧನೆ ಮಾಡ್ಕೊಳ್ಳೋದು, ಧನುರ್ಮಾಸ ವ್ರತವನ್ನು ಆಚರಣೆ ಮಾಡ್ಕೊಳ್ಳೋದು, ಹಾಗೆಯೇ ಹುಗ್ಗಿಯನ್ನು ಮಾಡಿ ಹಂಚ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹ ಈ ರಾಶಿಯವರು ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನು ಕನಿಷ್ಠ ದಿನಕ್ಕೆ 6 ಬಾರಿಯಾದರೂ ಜಪ ಮಾಡ್ಕೊಳ್ಳಿ. ದಕ್ಷಿಣ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳೋದು, ಹಳದಿ ಬಣ್ಣ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮೇಷರಾಶಿಯವರಿಗೆ ಈ ಮಾಸದ ಪೂರ್ತಿ ಅದೃಷ್ಟದ ಸಂಖ್ಯೆಗಳು ಅಂತ ಹೇಳಿದಾಗ 9 ಮತ್ತು 2 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಧನುರ್ಮಾಸದ ಫಲಾಫಲಗಳನ್ನು ನೋಡೋಕೆ ಹೋದಾಗ ರಾಶಾಧಿಪತಿ ಕೂಡ ಶುಕ್ರ ಆಗಿರ್ತಾನೆ. ಶುಕ್ರ ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಈ ಮಾಸ ಪೂರ್ತಿ ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇನ್ನು ಈ ಒಂದು ವೃಷಭ ರಾಶಿಯವರಿಗೆ ಫಲಾಫಲಗಳನ್ನು ಗಮನಿಸಿ ನೋಡೋಕೆ ಹೋದಾಗ ಸ್ವಲ್ಪ ಹೂಡಿಕೆಯಿಂದ ಸಣ್ಣ ಪುಟ್ಟ ನಷ್ಟ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಾಹನ ಯೋಗ ಕೂಡ್ತಕ್ಕಂಥದ್ದು, ಕೂಡಿಟ್ಟ ಹಣದಿಂದ ಲಾಭ ಆಗ್ತಕ್ಕಂಥದ್ದು, ಮಗನ ವಿದೇಶ ಪ್ರಯಾಣದ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಜಾಸ್ತಿ ಆಗ್ತಕ್ಕಂಥ ಯೋಗ, ತಂದೆಯ ವಿಷಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥ ವೃಷಭ ರಾಶಿಯವರು. ಮಹಿಳೆಯರ ವಿಷಯದಲ್ಲಿ ನೋಡೋಕೆ ಹೋದಾಗ ಸ್ವಾವಲಂಬಿಗಳಾಗಿ ಏನಾದರೂ ಒಂದು ಹೊಸದಾಗಿ ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತಕ್ಕಂಥದ್ದು, ಹಾಗೆ ಮಹಿಳೆಯರಿಗೆ ತಂದೆ ಅಥವಾ ತವರು ಮನೆಯ ಉಡುಗೊರೆ ಸಿಗ್ತಕ್ಕಂಥ ಯೋಗ ಕೂಡ ವೃಷಭ ರಾಶಿಯವರಿಗಿರುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಮಾಸ ಪೂರ್ತಿ ವ್ಯಾಪಾರಸ್ಥರಿಗೆ ಬಹಳ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದಾನ ಧರ್ಮಗಳಾಗ್ಬೋದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಬಿಳಿ ಮತ್ತು ಗುಲಾಬಿ ಬಣ್ಣಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 2 ಮತ್ತು 7 ಆಗಿರುತ್ತೆ. ಓಂ ಶ್ರೀ ಶ್ರೀನಿವಾಸಾಯ ನಮಃ, ಓಂ ಶ್ರೀ ಶ್ರೀನಿವಾಸಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡಿಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಲಾಗ್ಬೋದು, ಮೊಸರಾಗ್ಬೋದು ಅಥವಾ ಮೊಸರಿನ ಅನ್ನವನ್ನಾಗ್ಬೋದು ದಾನವಾಗಿ ಕೊಟ್ಟಿದ್ದೆ ಆದರೆ ಇನ್ನೂ ಹೆಚ್ಚು ಫಲಗಳು ಸಿಕ್ಕಿ ಶುಭ ಫಲಗಳಾಗ್ತಕ್ಕಂಥದ್ದು, ಧನುರ್ಮಾಸದ ಪೂರ್ತಿ ಫಲ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಧನುರ್ಮಾಸದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಮಿಥುನ ರಾಶಿಯವರಿಗೆ 3 ಗ್ರಹಗಳು ಮಾಸ ಪೂರ್ತಿ ಬಲ ಕೊಡ್ತಾ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಬುಧಾದಿತ್ಯ ಯೋಗ ಇದೆ. ಈ ಒಂದು ರಾಶಿಯವರಿಗೆ ಭೂಮಿ ಯೋಗ, ಈಗ ಭೂಮಿ ತಗೋಬೇಡಿ, ವಿವಾಹ ಮಾಡಬೇಡಿ, ಶುಭ ಕಾರ್ಯ ಮಾಡಬೇಡಿ ಅಂತ ಹೇಳ್ತೀವಿ, ಆದರೂ ಭೂಮಿಯ ಯೋಗ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಹಳೆಯ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ, ಸಂಸಾರದಲ್ಲಿ ಕಲಹಗಳು ದೂರ ಆಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ತುಂಬ ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಶುಭ ಆಗುತ್ತೆ. ಆದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಯಿಂದ ಒಂಚೂರು ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ.
ಇರುತ್ತೆ. ಮಗನಿಗೆ ಅಥವಾ ಮಗಳಿಗೆ ಒಂದು ವಾಹನ ಕೊಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಒಂದು ಭಾವನಾತ್ಮಕ ಸನ್ನಿವೇಶಗಳನ್ನು ಈ ಒಂದು ಮಾಸದಲ್ಲಿ ತಾವು ನೋಡಬೇಕಾಗಿರುತ್ತೆ. ಹಳೆ ಮನೆ ತೊಗೊಳ್ತಕ್ಕಂಥ ಯೋಗ, ಅಪಾರ್ಟ್ಮೆಂಟ್ ಚೇಂಜ್ ಮಾಡ್ತಕ್ಕಂಥ ಯೋಗ, ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಶುಭದ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಸುಸ್ಥಿತಿ ಕೂಡ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಬಂಧುಗಳ ಜೊತೆ ಯಾವುದೇ ವ್ಯವಹಾರವನ್ನು, ಪಾಲುದಾರಿಕೆಯನ್ನು ಮಾಡಬೇಡಿ. ಸ್ನೇಹಿತರಿಂದ ಶುಭ ಆಗ್ತಕ್ಕಂಥದ್ದು, ವಾಹನದಿಂದ ಶುಭ ಆಗ್ತಕ್ಕಂಥದ್ದು, ಹಸಿರು ಮತ್ತು ತಿಳಿ ಹಳದಿ ಬಣ್ಣವನ್ನು ಈ ಮಾಸದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಮಹಿಳೆಯರಿಗೆ ಸಾಕಷ್ಟು ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಪತಿಯ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರತಕ್ಕಂಥದ್ದು, ಯಾವುದು ಕಳ್ಕೊಂಡಿರೋ ಹಣ ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು 3 ಮತ್ತು 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರು ಓಂ ಆಕಾಶರಾಜ ವರದಾಯ ನಮಃ, ಓಂ ಆಕಾಶರಾಜ ವರದಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡಿಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಂದು ಧನುರ್ಮಾಸದ ಫಲಾಫಲ ನೋಡೋಕೆ ಹೋದಾಗ ರಾಶ್ಯಾಧಿಪತಿ ಚಂದ್ರ ಆಗಿರ್ತಾನೆ. ಈ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಮಾತಿನಿಂದ ಶುಭ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಈಗಾಗಲೇ ಹೂಡಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಬದಲಾವಣೆಯ ಪರ್ವ, ಹೊಸ ಕೆಲಸ ಸಿಗ್ತಕ್ಕಂಥ ಯೋಗ, ರೈತರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಪ್ರವಾಸ ಯೋಗ ಅಂತ ಹೇಳುತ್ತೆ. ಧರ್ಮಕ್ಷೇತ್ರಗಳ ಭೇಟಿ ಆಗ್ತೀರಾ, ಹರಕೆಗಳನ್ನು ತೀರಿಸ್ಕೊಳ್ತಕ್ಕಂಥ ಯೋಗ, ಮಗಳ ಅಥವಾ ಮಗನ ವಿವಾಹದ ವಿಷಯದಲ್ಲಿ ಒಂದು ನಿರ್ಧಾರ ತಗೊಳ್ತಕ್ಕಂಥ ಯೋಗ, ಧರ್ಮ ಕಾರ್ಯಗಳಲ್ಲೂ ಭಾಗಿಯಾಗ್ತೀರಾ. ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ, ಖಾಸಗಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಅಣ್ಣ ತಮ್ಮಂದಿರ ಜೊತೆ ಚರ್ಚೆಗಳು ಬೇಡ ಅಂತ ಕೂಡ ಹೇಳುತ್ತೆ. ಮಹಿಳೆಯರಿಗೆ ಒಂದು ದಿಟ್ಟತನದಿಂದ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಸರ್ಕಾರ ಗುರುತಿಸೋದು, ಸಮಾಜ ಸೇವಾ ಸಂಸ್ಥೆಗಳು ಗುರುಸ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಕರ್ಕಾಟಕ ರಾಶಿಯ ಮಹಿಳೆಯರಿಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆಗಳು 2 ಮತ್ತು 7 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ಶೇಷಾದ್ರಿ ನಿಲಯಾಯ ನಮಃ, ಓಂ ಶೇಷಾದ್ರಿ ನಿಲಯಾಯ ನಮಃ ಪ್ರತಿನಿತ್ಯ ಈ ರಾಶಿಯವರು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಷ್ಟೇ ಈ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರು ಪ್ರತಿನಿತ್ಯ ಒಂದು ಸಾರಿ ಆದರೂ ಆ ವಿಷ್ಣುವಿನ ಯಾವುದೋ ಒಂದು ನಾಮವನ್ನು ಜಪ ಮಾಡಿದ್ದೆ ಆದರೆ ಒಳ್ಳೆಯದು. ಈ ರಾಶಿಯವರು ಓಂ ಶೇಷಾದ್ರಿ ನಿಲಯಾಯ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಬುಧನೊಟ್ಟಿಗಿದ್ದಾನೆ, ಮಂಗಳನೊಟ್ಟಿಗಿದ್ದಾನೆ. ಸಿಂಹ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಸಿಂಹರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಗಟ್ಟಿತನ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀರಾ, ಮಕ್ಕಳ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತೀರಾ, ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ತನ್ನ ಸಾಂಸಾರಿಕ ವೈಯಕ್ತಿಕವಾಗಿ ಸಂಸಾರ ಜೀವನದಲ್ಲಿ ಎಡವಟ್ಟಿತ್ತು, ಅದು ಕೂಡ ಸ್ವಲ್ಪ ಬದಲಾವಣೆ, ರಾಜಿ ಆಗ್ತಕ್ಕಂಥದ್ದು ಅಥವಾ ಬಿಡುಗಡೆ ಆಗ್ತಕ್ಕಂಥದ್ದು ಅಥವಾ ಏನೋ ಒಂದು ಆ ಕಷ್ಟದಿಂದ ಮುಕ್ತಿಯನ್ನು ಪಡೀತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒಂದು ಸ್ವಲ್ಪ ಹಳೆಯ ವಿಷಯಗಳಲ್ಲಿ ಚರ್ಚೆಗಳು ನಡೆದು ಸ್ವಲ್ಪ ಮಾನಸಿಕವಾಗಿ ಈ ಮಾಸದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥದ್ದಾಗುತ್ತೆ. ಪಾಲುದಾರಿಕೆಯಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಮಹಿಳೆಯರು ಏನಾದರೂ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದಾಗ್ತಕ್ಕಂಥ ಯೋಗ, ಮಹಿಳೆಯರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾಗಿರುತ್ತೆ. ಹಳದಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಈ ಮಾಸದಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ ಈ ರಾಶಿಯವರಿಗೆ 1 ಮತ್ತು 5 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ವೈಕುಂಠ ಪತಯೇ ನಮಃ, ಓಂ ವೈಕುಂಠ ಪತಯೇ ನಮಃ ಈ ಮಂತ್ರವನ್ನು ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನುರ್ಮಾಸದ ರಾಶಿ ಫಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಈ ಒಂದು ಕನ್ಯಾ ರಾಶಿಯವರಿಗೆ 3 ಗ್ರಹಗಳ ಶುಭ ಫಲ ಇರತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಆಕಸ್ಮಿಕ ಧನಯೋಗ, ಆಕಸ್ಮಿಕ ಖರ್ಚು, ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳಿದ್ರಾಗ ತಾವು ಈಗಾಗಲೇ ಸಂಸ್ಥೆ ಸ್ಥಾಪನೆ ಮಾಡಿದ್ದೀರಾ, ತಮ್ಮಲ್ಲೇ ಕೆಲಸ ಮಾಡಿರ್ತಕ್ಕಂಥವರು, ತಮ್ಮ ಜೊತೆ ಇರತಕ್ಕಂಥವರಿಂದ ಸ್ವಲ್ಪ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಮಾಸದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ವೃತ್ತಿ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ, ಪ್ಯಾಕೇಜ್ ಚೇಂಜ್ ಆಗುತ್ತೆ. ಹಾಗೆಯೇ ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅನವಶ್ಯಕವಾಗಿ ಯಾರ್ಯಾರ್ದು ಅಪವಾದಗಳು ಬಂದರೂ ಕೂಡ ದೂರ ಆಗುತ್ತೆ. ಹಾಗೆಯೇ ಯಾರಿಗೂ ಶ್ಯೂರಿಟಿ ಗಿರಿಟಿ ಹೋಗಿದ್ರೆ ಅದು ಸ್ವಲ್ಪ ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ. ಮಗಳ ಜೀವನದಲ್ಲಿ ಒಂದು ಒಳ್ಳೆಯ
ಒಂದು ಬೆಳವಣಿಗೆ ಕಾಣ್ತಕ್ಕಂಥ ಯೋಗ, ಮಗನಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪತಿ ಅಥವಾ ಪತ್ನಿ ಅಥವಾ ಗಂಡ ಹೆಂಡತಿಯರಲ್ಲಿ ಯಾರಿಗೊಬ್ಬರಿಗೋ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರೈತರಿಗೂ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಮಹಿಳೆಯರಿಗೆ ತಾವು ಸಂಕಲ್ಪಿಸಿದ ಸಿದ್ಧಿಗಳು ಆಗುತ್ತೆ. ನೀಲಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 1 ಆಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ದೇವಕೀ ನಂದನಾಯ ನಮಃ. ಓಂ ದೇವಕೀ ನಂದನಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡ್ಕೊಳ್ಳಿ. ಹಸಿರು ಚಿತ್ರಾನ್ನ ಆಗ್ಬೋದು, ಹಸಿರು ಅನ್ನ ಆಗ್ಬೋದು, ಹಸಿರು ಬಟ್ಟೆಯನ್ನು ದಾನ ಮಾಡ್ಕೊಂಡಿದ್ದೆ ಆದರೆ ಈ ಮಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಧನುರ್ಮಾಸದಲ್ಲಿ ದಾನಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ. ದಾನಂ ದಹತಿ ಪಾಪಂ ಅಂತೂ ಕೂಡ ನಾವು ಕರಿತೀವಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಧನುರ್ಮಾಸದ ರಾಶಿ ಫಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಇವತ್ತಿನ ದಿವಸ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಗುರುಬಲ ಈಗಾಗಲೇ ಇದೆ. ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತೆ. ವ್ಯಾಪಾರದಲ್ಲಿ ಮತ್ತೊಂದು ವ್ಯಾಪಾರ ಮಾಡೋಕ್ಕೆ ಹೋಗ್ತೀರಾ. ರೈತರಿಗೆ ತುಂಬ ಶುಭ ಆಗುತ್ತೆ. ಶೇರು ಮಾರ್ಕೆಟಿಂದ ಒಳ್ಳೆಯದಾಗುತ್ತೆ. ಹಾಗೆ ಗುತ್ತಿಗೆದಾರರಿಗೆ ಶುಭ ಆಗ್ತಕ್ಕಂಥದ್ದು, ಸರ್ಕಾರದ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಟ್ಟಿದ್ದೆ ಆದರೆ ಶುಭ ಆಗುತ್ತೆ. ಹಾಗೆಯೇ ಆರೋಗ್ಯ ಚೆನ್ನಾಗಿರುತ್ತೆ. ಮಹಿಳೆಯರಿಗೂ ಅಷ್ಟೇ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಶುಭದ ವಾತಾವರಣ, ಮನೆ ಕೊಂಡ್ಕೊಳ್ಳೋಕ್ಕೆ ಹೋಗೋದು, ವಾಹನ ಯೋಗ ತುಂಬ ಚೆನ್ನಾಗಿದೆ. ಸಾಕಷ್ಟು ಶುಭದ ಫಲಗಳು ತುಲಾರಾಶಿಯವರಿಗೆ ಈ ಒಂದು ಧನುರ್ಮಾಸದ ಸಮಯದಲ್ಲಿ ಇರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ವಿಷ್ಣುವಿಗೆ ಅರ್ಚನೆ ಮಾಡಿಸ್ಕೊಳ್ಳೋದು, ವಿಷ್ಣು ದೇವಸ್ಥಾನದಲ್ಲಿ ಏನಾದರೂ ಸಣ್ಣ ಪುಟ್ಟ ಹೋಮ ಅಥವಾ ಏನಾದರೂ ಪೂಜೆ ಮಾಡಿಸ್ಕೊಳ್ಳೋದು, ಬುಧವಾರ ಸಾಧ್ಯವಾದಷ್ಟು ವಿಷ್ಣು ದೇವಸ್ಥಾನದಲ್ಲಿ ಪಂಚಾಮೃತವನ್ನು ದಾನ ಮಾಡಿದ್ದೆ ಆದರೆ ಶುಭ ಆಗುತ್ತೆ. ತಿಳಿ ನೀಲಿ ಮತ್ತು ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 7 ಆಗಿರುತ್ತೆ. ಈ ರಾಶಿಯವರು ಓಂ ಪದ್ಮಿನಿ ಪ್ರಿಯಾಯ ನಮಃ. ಓಂ ಪದ್ಮಿನಿ ಪ್ರಿಯಾಯ ನಮಃ. ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಧನುರ್ಮಾಸದ ರಾಶಿ ಫಲವನ್ನು ಗಮನಿಸಿ ನೋಡೋಕೆ ಹೋದಾಗ ಹೊಸ ಚಿಂತನೆಗಳು ಬರುತ್ತೆ. ಹೊಸ ಉದ್ಯೋಗ, ಹೊಸ ಜಾಗ ಬದಲಾವಣೆ ಮಾಡಬೇಕು. ಹಾಗೆಯೇ ಇವತ್ತು ಹೊಸಬರ ಪರಿಚಯ ಆಗ್ತಕ್ಕಂಥದ್ದು. ಈ ಮಾಸದಲ್ಲಿ ಹೊಸದಾದ ಬಿಸ್ನೆಸ್ಗೆ ಪ್ರಯತ್ನ ಪಡ್ತಕ್ಕಂಥದ್ದು. 4 ಗ್ರಹಗಳು ಶುಭ ಫಲ. ಅವಿವಾಹಿತರಿಗೆ ವಿವಾಹ ಯೋಗ. ಈಗಾಗಲೇ ವಿವಾಹದಲ್ಲಿ ಕಂಟಕಗಳಿದೆ, ಇನ್ನೇನು ಡೈವರ್ಸ್ ಕೊಟ್ಟಲೇ ಬಿಡಬೇಕಪ್ಪ ಅಂತಕ್ಕಂಥವರು ಕೂಡ ಎಲ್ಲೋ ಒಂದು ಕಡೆ ರಾಜಿ ಆಗ್ತಕ್ಕಂಥ ಯೋಗ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಯೋಗ. ನಡವಳಿಕೆಯಿಂದ ಶುಭ ಆಗುತ್ತೆ. ನೌಕರರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಕೋಪತಾಪಗಳು ಈ ಮಾಸದಲ್ಲಿ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯ ಮಹಿಳೆಯರು ಸ್ವಲ್ಪ ಜಾಗೃತಿ. ಗೋ ಫಾರ್ ಸೆಕೆಂಡ್ ಥಾಟ್, 2ನೇ ಆಲೋಚನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಕೆಂಪು ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 8 ಆಗಿರುತ್ತೆ. ಓಂ ಪದ್ಮನಾಭಾಯ ನಮಃ. ಓಂ ಪದ್ಮನಾಭಾಯ ನಮಃ. ಈ ಮಂತ್ರವನ್ನು ಎಷ್ಟು ಸಾಧ್ಯ ಆದರೆ ಅಷ್ಟು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಮುಖ್ಯವಾದ ರಾಶಿ. ಧನುರ್ಮಾಸಕ್ಕೆ ಕಾರಕತ್ವ ಆಗಿರ್ತಕ್ಕಂಥ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯಲ್ಲಿಯೇ ಗುರು ಸಂಚಾರ, ಧನುಸ್ಸು ರಾಶಿಯಲ್ಲಿಯೇ ಬುಧನ ಸಂಚಾರ, ಧನುಸ್ಸು ರಾಶಿಯಲ್ಲಿಯೇ ರವಿ ಸಂಚಾರ, ಗುರು ಅಲ್ಲ ರವಿ ಸಂಚಾರ. ಹಾಗೆ ಧನುಸ್ಸು ರಾಶಿಯಲ್ಲಿ ಮಂಗಳನ ಸಂಚಾರ ಕೂಡ ಆಗ್ತಾ ಇದೆ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಬಿಡುವಿಲ್ಲದೆ ಕೆಲಸ ಇರತಕ್ಕಂಥದ್ದು. ಹೊಸ ಆಲೋಚನೆಗಳು, ಮನೆಗೆ ಹೊಸ ವಸ್ತು ಕೊಂಡ್ಕೊಂಬರೋದು, ಆಭರಣ ಯೋಗ ಅಂತ ಹೇಳುತ್ತೆ, ಭೂಮಿ ಯೋಗ ಅಂತ ಹೇಳುತ್ತೆ, ಅನಿರೀಕ್ಷಿತ ಪ್ರಯಾಣ ಅಂತ ಹೇಳುತ್ತೆ. ಹಾಗೆಯೇ ಅನಿರೀಕ್ಷಿತವಾಗಿ ಬಂಧುಗಳ ಆಗಮನ, ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಹೊಸದಾಗಿ ಪಾಲುದಾರಿಕೆ ಮಾಡ್ಕೊಳ್ಳೋದು, ಉದ್ಯೋಗ ಸಿಗ್ತಕ್ಕಂಥದ್ದು, ಪತಿ ಪತ್ನಿಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ತಂದೆ ತಾಯಿಯರ ಆರೋಗ್ಯದಲ್ಲಿ ಚೇತರಿಕೆ, ಆನ್ಲೈನ್ ಬಿಸ್ನೆಸ್ಸಲ್ಲಿ ಶುಭ ಆಗೋದು, ಕಟ್ಟಡದ ಸಮಸ್ಯೆ ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಧನುರಾಶಿಯವರಿಗಿರುತ್ತೆ. ಸ್ವಲ್ಪ ಧರ್ಮ ಚಿಂತಕರು, ಧರ್ಮ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೂ ಅಷ್ಟೇ ಆರೋಗ್ಯದಲ್ಲಿ ಚೇತರಿಕೆ. ಡಾಕ್ಟರ್ ಹೇಳ್ತಾರೆ ಕಷ್ಟ ಅಮ್ಮ, ಆದರೆ ನೆಕ್ಸ್ಟ್ ಡೇನೇ ಹೇಳ್ತಾರೆ ಡಾಕ್ಟ್ರು ತುಂಬ ಚೆನ್ನಾಗಿದ್ದೀರಮ್ಮ ಅಂತ. ಆ ರೀತಿ ಆಗ್ತಕ್ಕಂಥದ್ದು ಆಕಸ್ಮಿಕವಾದ ಒಂದು ಬದಲಾವಣೆಗಳು. ಹಳದಿ ಮತ್ತು ಆರೆಂಜ್ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 9 ಮತ್ತು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಧನುಸು ರಾಶಿಯವರು ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದ. ಯಾರು ಪ್ರತಿನಿತ್ಯ ಒಂದು ಸಾರಿ ಇದನ್ನು ಹೇಳ್ಕೊತಾರೋ ಅವರಿಗೆ ಹಣದ ತೊಂದರೆ ಇರೋದಿಲ್ಲ, ಆರೋಗ್ಯದ ತೊಂದರೆ ಇರೋದಿಲ್ಲ. ಹಾಗೆಯೇ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ತುಂಬ ಈಸಿ. ಓಂ ಅಚ್ಯುತ ಅನಂತ ಗೋವಿಂದ. ಇವರು ಈ ಮಾಸ ಪೂರ್ತಿ ಏನು ಹೇಳ್ಕೋಬೇಕು? ಓಂ ಗೋವಿಂದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ರವಿ, ಹಾಗೆ ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಬುಧ,
ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಮಂಗಳ, ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ 4 ಗ್ರಹಗಳ ಶುಭ ಫಲ ಇರುತ್ತೆ. ಹಣದ ವಿಷಯದಲ್ಲಿ ಹುಷಾರಾಗಿರಬೇಕು, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ವಿರಸ ಜಾಸ್ತಿ ಆಗುತ್ತೆ. ವಿವಾಹದ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಆರೋಗ್ಯ ಸಮಸ್ಯೆ, ಸ್ವಲ್ಪ ಬೆನ್ನೋವು ಬರ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಕ್ಕಂಥದ್ದು. ವಾಹನ ಕಂಟಕ ಕೂಡ ಈ ಮಾಸದಲ್ಲಿ ಎಲ್ಲೋ ಒಂದು ಕಡೆ ಬರ್ಬೋದು. ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ. ಸಣ್ಣ ಪುಟ್ಟ ಸರ್ಜರಿ ಮಾಡಿಸ್ಕೊಂಡ್ರು ಸಹ ಏನು ತೊಂದರೆ ಕೂಡ ಈ ರಾಶಿಯವರಿಗೆ ಏನೋ ಒಂದಿರುತ್ತೆ, ಅದರಿಂದ ತೊಂದರೆ ಇಲ್ಲ. ಮಕ್ಕಳ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಕಪ್ಪು ಬಣ್ಣವನ್ನು ಹಾಗೆ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 4 ಮತ್ತು 1 ಆಗಿರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಧನುರ್ಮಾಸದ ರಾಶಿ ಫಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಜನ್ಮದಲ್ಲಿಯೇ ಶನಿ ಇದ್ದಾನೆ. ಏಕಾದಶ ಸ್ಥಾನದಲ್ಲಿ ಗ್ರಹಗಳು ಸಂಚಾರ ಮಾಡ್ತಾ ಇದ್ದಾರೆ. ರವಿ ಕೂಡ ಏಕಾದಶ ಸ್ಥಾನದಲ್ಲಿ ತುಂಬ ಒಳ್ಳೆಯದು. ಏಕಾದಶ ಸ್ಥಾನ ಅಂತ ಹೇಳಿದ್ರೆ ಲಾಭ ಸ್ಥಾನ ಕೂಡ ಆಗಿರುತ್ತೆ. ಹಾಗೆಯೇ ಈ ಲಾಭ ಸ್ಥಾನದಲ್ಲಿ ಇಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ, ರವಿ ಸಂಚಾರ ಮಾಡ್ತಾ ಇದ್ದಾರೆ, ಮಂಗಳ ಸಂಚಾರ ಮಾಡ್ತಾ ಇದ್ದಾರೆ, ಬುಧ ಸಂಚಾರ ಮಾಡ್ತಾ ಇದ್ದಾರೆ. ಭೂಮಿಯ ಒಂದು ಯೋಗ, ಕೋರ್ಟಿನಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಕಿರಿಕಿರಿ ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರದಿಂದ ಶುಭ ಆಗೋದು, ಹೆಂಡತಿ ಅಥವಾ ಗಂಡನ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಬ್ಯಾಂಕ್ ಉದ್ಯೋಗ ಸಿಗ್ತಕ್ಕಂಥದ್ದು, ಹಾಗೆ ಆಸ್ತಿ ಮಾರಾಟದ ಚಿಂತೆ ದೂರ ಆಗ್ತಕ್ಕಂಥ ಯೋಗ, ಹಾಗೆ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಬುದ್ಧಿವಂತಿಕೆ ಬೇಕು, ನಿಮಗೆ ಅದೃಷ್ಟ ಇದೆ, ಬುದ್ಧಿವಂತಿಕೆ ಬೇಕೇ ಬೇಕು. ಅದ್ರ ಜೊತೆಗೆ ಸ್ವಲ್ಪ ವಾಹನದ ವಿಷಯದಲ್ಲಿ ಹುಷಾರಾಗಿರಿ, ಗುಟ್ಟನ್ನು ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಶುಭ ಆಗುತ್ತೆ. ಈ ರಾಶಿಯವರು ನೀಲಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 7 ಆಗಿರುತ್ತೆ. ಹಾಗೆ ಈ ರಾಶಿಯವರು ಓಂ ಮಾಧವಾಯ ನಮಃ, ಓಂ ಮಾಧವಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ ಧನುರ್ಮಾಸದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ 2 ಗ್ರಹಗಳು ಶುಭ ಇರುತ್ತೆ, 7 ಗ್ರಹಗಳು ಸ್ವಲ್ಪ ವಿಚಿತ್ರವಾಗಿರುತ್ತೆ. ಹಾಗಾಗಿ ಈ ರಾಶಿಯವರು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ವೃಥಾ ತಿರುಗಾಟ, ಅತಿಯಾಗಿ ನಂಬಿಬಿಡೋದು. ಅತಿ ಸರ್ವತ್ರ ವರ್ಜಯತ್ ಅಂತೀವಿ. ಯಾರನ್ನು ಅತಿಯಾಗಿ ನಂಬಿಬಿಡೋದು. ಎಲ್ಲ ವಿಷಯ ನೀವು ಹೇಳಕ್ಕೆ ಹೋಗ್ತೀರಾ, ಅವರೇ ಶತ್ರುಗಳಾಗ್ಬಿಡ್ತಾರೆ. ಭೂಮಿ ವಿಷಯ ಆಗ್ಬೋದು, ಮನೆ ವಿಷಯ ಆಗ್ಬೋದು, ಸಂಸಾರದ ವಿಷಯ ಆಗ್ಬೋದು. ಹುಷಾರಾಗಿರಿ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಹಳೇದು ಯಾವುದೋ ಹೂಡಿಕೆ ಮಾಡಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ಯೋಗ, ಪ್ರಯಾಣ ಯೋಗ, ವಿದೇಶ ಪ್ರಯಾಣ ಯೋಗ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ಕೂಡ ವಹಿಸಬೇಕಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಸರ್ಕಾರಿ ನೌಕರಿಗೆ ಶುಭ ಆಗುತ್ತೆ, ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಮಕ್ಕಳಿಂದ ಹೊಸ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಸಿಗ್ತಕ್ಕಂಥ ಯೋಗ, ಕಳ್ಕೊಂಡಿರೋ ವಸ್ತು ಪಡ್ಕೊಳ್ತಕ್ಕಂಥ ಯೋಗ, ಕ್ರಯ ವಿಕ್ರಯಗಳು ಚೆನ್ನಾಗಿರುತ್ತೆ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಕೆಲವು ಶತ್ರುಗಳಿದ್ದೇ ಇರ್ತಾರೆ ಸುತ್ತಲೂ, ಅವರ ಬಗ್ಗೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಹಳದಿ ಮತ್ತು ಆರೆಂಜ್ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಮತ್ತು 2 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರು ಓಂ ಮಧುಸೂದನಾಯ ನಮಃ, ಓಂ ಮಧುಸೂದನಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 3 ಮತ್ತು 9 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ಧನುರ್ಮಾಸದ ರಾಶಿಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.